ಕೆಲಸ ಕೊಡ್ಬೇಕಣ್ಣ ಯುವಕರಿಗೆ, ನಿರುದ್ಯೋಗಿಗಳು ಅದಾರಲ್ಲ ಅವ್ರಿಗೆಲ್ಲ ಕೆಲಸ ಕೊಡ್ಬೇಕು. ಆತು ಎಲ್ಲರೂ ಆತು ಮತ್ತು ಅವ್ಗೆ ಆರಿಸ್ತಂದ್ರೆ ಚಲೋ ಆಗ್ತೈತಿ. ಯಾಕಂದ್ರೆ ಎಲ್ಲರೂ ಪದೇ ಒಂದೇ ಸ್ಥಾನ ಅವ್ರು ಕೊಟ್ರಂದ್ರೆ ವರ್ಕ್ಗಳು ಹೆಚ್ಚಿಗೆ ಇದು ಮಾಡೋದಿಲ್ಲ ಅವರು. MLA ಪ್ರಕಾರ ಬರ್ಬೇಕಾದ್ರೆ ನಮ್ಮ ಲಾಡ್ ಸಾಹೇಬ್ ನಮಗಂತೂ ಏನು ತೊಂದರೆ ಮಾಡಿಲ್ಲ, ಎಲ್ಲ ಕೆಲಸ ಮಾಡ್ಯಾನ. ಮ್ಯಾಗಿನ ನೋಡ್ಬೇಕಾದ್ರೆ ಮೋದಿ ಅವು ಮಾಡ್ಕೊತ ಬಂದ. ಬಡವ್ರಿಗೆ ಏನೋ ಮಾಡ್ಬೇಕ್ರಿ, ಮಕ್ಕಳು ಮಕ್ಕಳಿಗೆ ಮಾಡಿದ್ರೆ ಚಲೋ ರೀ. ವಯಸ್ಸಾದವ್ರಿಗೆ ಅರ್ಧ ಟಿಕೆಟ್ ತೊಗೊಳ್ಳೇರಿ, ಇಲ್ಲ ವಯಸ್ಸಾದವ್ರು ಫ್ರೀ ಮಾಡಲಿ. ಮಾರಡಿಗೆ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕನ. ಈಗ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಊರೊಳಗೆ ಅಭಿವೃದ್ಧಿ ಕಾರ್ಯಗಳು ಯಾವ ಥರ ಆಗಿದಾವೆ ನೋಡಪ್ಪ, ನಮ್ಮ ಊರಾಗ ವಿನಯ ಅಣ್ಣಾರ ಕೆಲಸ ಮಾಡ್ಯಾರ, ಎಲ್ಲ ಚಲೋ ಕೆಲಸ ಮಾಡ್ಯಾರ ಅಣ್ಣ. ಮತ್ತು ಒಳ್ಳೆ ಕಾಂಕ್ರೀಟ್ ರೋಡ್ ಇದ್ದಿದ್ದಿಲ್ಲ ಮೂರಾಗ, ಎಲ್ಲ ರೋಡ್ ಗಿಡ ಚಲೋ ಮಾಡ್ಯಾರ. ವಿನಯ ಅಣ್ಣಾರ ಬರ್ಬೇಕು, ಬರ್ತಾರೆ. ನೆಕ್ಸ್ಟ್ ಆದ್ರೂ ಅವರೇ ಬರ್ತಾರೆ. ಈಗ ನಾವು ಕೇಳ್ತಾ ಇರೋದು ಲೋಕ ಚುನಾವಣೆ ವಿನೋದ್ ಅಸೋಟಿ ಅವ್ರು ಬರ್ತಾರೆ ನೋಡೋಣ. ಇನ್ನೊಂದು ಸೊಟ್ಟಿ ಕಾಂಗ್ರೆಸ್ ಜೋಶಿ ಅವರು ಬಿಜೆಪಿ ನಮ್ಮ BJP ಕಾಂಗ್ರೆಸ್ ಬೇಡ, ಕೆಲಸ ಮಾಡಿರ್ಬೇಕು. ಈ ಜೋಶಿ ಅವರು 4 ವರ್ಷ 5 ವರ್ಷ ಮಾಡಿದಾರಲ್ಲ ಆಡಳಿತ, ನಿಮ್ಮ ಊರಿಗೆ ಯಾವ ಥರ ಅಭಿವೃದ್ಧಿ ಆಗಿದೆ? ಅಂತ ಏನು ಕಾಸು ಕೆಲಸ ಆಗಿಲ್ಲ ಅಣ್ಣ. ನಮ್ಮ ಅಸೋಟಿ ಅವರ ಬರ್ಬೇಕು. ಹೌದಣ್ಣ. ನಮ್ಮ ಹುಡುಗರೊಳಗೆಲ್ಲ ವಿನೋದ್ ಅಸೋಟಿ ಅವ್ರನ್ನ ಆರಿಸಿ ತರ್ಬೇಕಂತ ಇದ್ರಿ. ನಿಮ್ಗೆ ಏನಾಗಬೇಕಂತ ಯುವಕರಿಗೆ ಏನಾಗಬೇಕಂತ ಐತಿ? ಯುವಕರಿಗಣ ಏನಿಲ್ಲ, ಒಟ್ಟೆ ಕೆಲಸ ಕೊಡ್ಬೇಕಣ್ಣ ಯುವಕರಿಗೆ. ನಿರುದ್ಯೋಗಿಗಳು ಅದಾರಲ್ಲ ಅವ್ರಿಗೆಲ್ಲ ಕೆಲಸ ಕೊಡ್ಬೇಕು. ಇವ MNC ಕಂಪ್ನಿ ಅದಾವಲ್ಲ ಅವೆಲ್ಲ ಸ್ವಲ್ಪ ತೊಗೊಂಡು ಹುಡುಗರಿಗೆ ಕೆಲಸ ಕೊಡ್ಬೇಕು. ಈಗೆಲ್ಲ ಕಲ್ತಾರೆ, ITI ಡಿಪ್ಲೊಮಾ ಮತ್ತು ಸೆಕೆಂಡ್ ಇಯರ್ ಎಲ್ಲ ಮುಗಿಸ್ಯಾರ. ಎಲ್ಲಿ ಹೋಗ್ತಾರ ಎಷ್ಟು ಕೊಡ್ತಾರಲ್ಲಿ? ದನ ಕಾಯಂಗೂ ಅಷ್ಟೇ ಕೊಡ್ತಾರೆ ಪಗಾರ, ಇವ್ರು ಕೆಲಸ ಮಾಡೋರಿಗೂ ಅಷ್ಟೇ ಕೊಡ್ತಾರೆ. ಇನ್ನೇನು ಕಾಂಟ್ಯಾಕ್ಟ್ ಬೇಸ್ ತೆಗಿಬೇಕದ, ಕಂಪ್ನಿ ಥ್ರೂ ಮಾಡ್ಕೋಬೇಕು. ಕಾಂಟ್ಯಾಕ್ಟ್ ಬೇಸ್ ತೆಗೆದ ಕಂಪ್ನಿ ಥ್ರೂ ಮಾಡ್ಕೋಬೇಕು. ಕಾಂಟ್ಯಾಕ್ಟ್ ಬೇಸ್ ಏನು ಮಾಡ್ತಾರೆ, 2 ವರ್ಷ ಹುಡ್ಸ್ಕೊಂಡು ಇವ್ರು ಕೆಲಸ ಬಿಡಿಸ್ಬಿಡ್ತಾರೆ. ಅವ್ರ ಭವಿಷ್ಯ ಏನಕ್ಕೈತಿ ಹುಡುಗರ್ದು? ಅವ್ರಿಗೆ 10,000 ರೂಪಾಯಿ ಕೊಡ್ಬೋದು, 12,000 ರೂಪಾಯಿ ಪಗಾರ ಕೊಡ್ಬಾರ್ದು. ಆಮೇಲೆ ಅವ್ರದ್ದು ಏನು ಭವಿಷ್ಯ ಆಗೈತಿ? 2 ವರ್ಷ ಬಿಟ್ಟು ಮತ್ತು ದನ ಕಾಯಕ್ಕೆ ಹೋಗೋದವ್ರು, ಹೌದಲ್ಲ? ಅದನ್ನ ಬಿಟ್ಟು ಕಾಂಟ್ಯಾಕ್ಟ್ ಬೇಸ್ ತೆಗೆದ ಕಂಪ್ನಿ ತಗೋಬೇಕು ಅವ್ರನ್ನ. 2 ವರ್ಷ ಕೆಲಸ ಮಾಡ್ಕೊಂಡು ಅಪಾಯಿಂಟ್ ಮಾಡ್ಕೋಬೇಕು ಅವ್ರನ್ನ. 1,000 ರೂಪಾಯಿ ಕಡಿಮೆ ಕೊಡೋಲ್ರಿ ಪಗಾರ, ಅಪಾಯಿಂಟ್ ಮಾಡ್ಕೋಬೇಕು. ಇವ್ರು ಕಾಂಟ್ಯಾಕ್ಟ್ ಬೇಸ್ ಕೊಟ್ಟು ಇವ್ರು ಕಂಪ್ನಿ ಬೆಳೆಸ್ಕೊಂತ ಹಾಕೋ ಹೊರತು ಯಾವ ಯುವಕರನ್ನ ಬೆಳೆಸೋದಿಲ್ಲ ಇವರು. ಅದನ್ನ ಹೇಳೋದಣ್ಣ, ಮತ್ತೇನಿಲ್ಲ. ಹೊರಗೆ ಹಾಕಿಬಿಡ್ತಾರಣ್ಣ ಇಮಿಡಿಯೇಟ್. ಇಲ್ಲ ಎಲ್ಲಿಗಾರ ಟ್ರಾನ್ಸ್ಫರ್ ಮಾಡ್ತಾರೆ, ಅಲ್ಲಿ ಹೋಗಿ ಕೆಲಸ ಮಾಡಿರ್ಬಾರ್ದು ನಾವು ಅಂತೇಳಿ ದೂರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅದೇ ಹೇಳೋದಣ್ಣ, ಯುವಕರು ಏನದಾರಲ್ಲ ಇವ್ರಿಗೆ ಕೆಲಸ ಕೊಡ್ಬೇಕಷ್ಟೇ, ಮತ್ತೇನಿಲ್ಲ. ನಮ್ಗೆ ಯಾವ ಪಕ್ಷ ಆದರೂ ಅಷ್ಟೇ, ಕಾಂಗ್ರೆಸ್ ಯಾವನು ಕುಂದಿರಿಸ್ಕೊಡೋದಿಲ್ಲ, ಕಾಂಗ್ರೆಸ್ ಅವ್ನು ಕೊಡೋದಿಲ್ಲ, BJP ಕೊಡೋದಿಲ್ಲ. ನಾವು ದೊಡ್ಡದಾಗ ನಾವು ಹೊಡಿ ತುಂಬತೈತಿ, ಹೌದಾ? ಅದನ್ನು ಹೇಳೋದು. ಕೈಗಾರಿಕೆ ಬೆಳಿಬೇಕು, ಎಲ್ಲ ಯುವಕರಿಗೆ ಕೆಲಸ ಆಗ್ಬೇಕು, ಅಷ್ಟೇ ಅಣ್ಣ, ಮತ್ತೇನಿಲ್ಲ. ಸತತವಾಗಿ ಈಗ ಪ್ರಹ್ಲಾದ್ ಜೋಶಿ ಆರಿಸಿ ಬಂದಾರ. 5 ಸಲ. ಈಗ ಹೊಸ ಮಕ್ಕ ಐತಿ, ಯುವಕ ಅದಾನ, ಕಾಂಗ್ರೆಸ್ ಅಸೋಟಿ ನಿಂತಾನ. ಹೆಚ್ಚಿನ ಒಬ್ಬರು ಯುವಕರಾತು ಎಲ್ಲರೂ ಆತು ಮತ್ತು ಅವ್ಗೆ ಆರಿಸ್ತಂದ್ರೆ ಚಲೋ ಆಗ್ತೈತಿ. ಯಾಕಂದ್ರೆ ಎಲ್ಲರೂ ಪದೇ ಒಂದೇ ಸ್ಥಾನ ಅವ್ರು ಕೊಟ್ರಂದ್ರೆ ವರ್ಕ್ಗಳು ಹೆಚ್ಚಿಗೆ ಇದು ಮಾಡೋದಿಲ್ಲ ಅವರು. ಅದ್ರ ಸಲ ಅಷ್ಟೊಟ್ಟಿ ಅವರು ಹೆಚ್ಚಿನ ಬಹುಮತದಿಂದ ಪಾಪ ಆರಿಸಿ ಬರಬೇಕು. ಯಾಕಂದ್ರೆ ಯುವಕರಿಗೆ ಇಂಥ ಚಾರ್ಜ್ ಕೊಟ್ಟರೆ ಅವ್ರಿಗೂ ಒಂದು ಅಭಿವೃದ್ಧಿ ಮಾಡೋಕೆ ಒಂದು ಯಶಸ್ವಿ ಆಗ್ತದೆ. ನಾವು ನೋಡ್ರಿ, ಇಷ್ಟು 10 ವರ್ಷ ಪ್ರಧಾನಿ ಅಂತರವರು, ಪ್ರಧಾನಿ ನರೇಂದ್ರ ಮೋದಿ ಅವರು. ಆದರೆ ಬಡವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಲಿಲ್ಲ. ಈಗ ನಾವು ಒಂದು ಬಡತನ ಪರಿಸ್ಥಿತಿಯಿಂದ ನಾವು ಬಂದೇವು ಅಂದ ಕೂಡಲೇ ಒಂದು ಪ್ರಧಾನಿ ಆಗಿವೆ ಅಂದರೆ ಹಿಂದುಳಿದ ವರ್ಗದಿಂದ ಆಯಿತು, ಅಲ್ಪಸಂಖ್ಯಾತರಿಂದ ಆಯಿತು, ಮತ್ತು ಇದು ಶೋಷಿತ ಸಮಾಜಗಳಾಯ್ತು, ಅವ್ರ ಬಗ್ಗೆ ಯಾವುದೋ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಲ್ಲ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡಿದಾರೆ ಹೊರತು ಜನರ ಸಲುವಾಗಿ ಯಾವುದೂ ಆಗಿಲ್ಲ. ಅದ್ರ ಸಂಬಂಧ ಈ ಸಲ ಆದ್ರೂ ಒಳ್ಳೆಯದ ಇವರು ಅಭ್ಯರ್ಥಿಗಳು ಯಾರು ಅವರು ಆರಿಸ್ತಂದ್ರೆ ಒಳ್ಳೇದಂತ ನಮ್ಮದು. ಪ್ರಧಾನಿ ನೋಡ್ರಿ, ಈಗ ನಾವು ವೈಯಕ್ತಿಕವಾಗಿ ಜಿಲ್ಲೆಯಿಂದ ಮಾತಾಡ್ಬೋದು. ಈಗ ನಮ್ಮ ವೈಯಕ್ತಿಕ ಅಭಿಪ್ರಾಯ ಆಗೋದಿಲ್ಲ ಅದು, ಯಾಕಂದ್ರೆ ದೇಶದ ಅಭಿಪ್ರಾಯ ಆಗ್ತದೆ. ಒಳ್ಳೆ ಆಡಳಿತಗಾರ ಅಂತ ಇದ್ದಾರೆ. ಈಗ ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇದ್ದರು, ಇವರು ಸಮ್ಮಿಶ್ರ ಸರ್ಕಾರದಲ್ಲಿ ಅನೇಕ BJP JDS ಆಯ್ತು, JDS ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಅನೇಕ ಕೆಲಸಗಳು ನಾವು ನೋಡಿದ್ದೀವಿ. ಆದರೆ ಅಲ್ಲ, ವರ್ಕ್ ಯಾರು ದೇಶಕ್ಕಾಗಿ ಯಾರು ಹೋರಾಡ್ತಾರೆ, ಬಡವರಿಗಾಗಿ, ಯುವಕರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಪ್ರಜಾಪ್ರಭುತ್ವವನ್ನು ಯಾರು ಒಳ್ಳೆಯದು ನಡೆಸ್ಕೊಂತ ಹೋಗ್ತಾರೆ ಅಂಥವ್ರು ಪ್ರಧಾನಿ ಆಗೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಮಾಡತ್ತೆ ಎಲ್ಲ ನೀರಿನ ತೊಂದಿರಲಿಲ್ಲ, ಏನಿಲ್ಲ, ಎಲ್ಲ ಆರಾಮ.
ಬದಲಾವಣೆ ಲಿಂಬಣ್ಣರು ಇದ್ದಾರೆ ಅವಾಗ 2ನೇ ಪೀಳಿಗೆ. ಈ 1ನೇ ಪೀಳಿಗೆ ಮತ್ತೆ ಇವ್ರು ಬಂದ್ರೆ ಹಿಂದೆ 2 ಬೇರೆ ಇವರೇ ಮಾಡ್ಯಾರ, ಲಾಡ್ ಸಾಹೇಬ್ರೆ ಮಾಡ್ಯಾರ. ಈಗ ಅವ್ರವ್ರು ಹಣೆ ಬಾರಿಪ್ಪ ಹೆಂಗೆ ಹೇಳಕ್ಕೆ ಬರತ್ತಿ. ಯಾರು ಕಾಂಗ್ರೆಸ್ ಚಲೋ ಬಿಜೆಪಿ ಅಲ್ಲಲ್ಲ, ಯಾವ್ದು ಬಂದರೂ ತುಲೋನ, ಬಿ ಜೆ ಪಿ ಬಂದರೂ ತುಲೋನ, ಕಾಂಗ್ರೆಸ್ ಬಂದರೂ ತುಲೋನ. ಗ್ಯಾರಂಟಿಗಳು ಹೇಳಿದ್ರೆ ಸರ್ಕಾರ ಗ್ಯಾರಂಟಿ ಈಗ MLA ಪ್ರಕಾರ ಬರ್ಬೇಕಾರೆ ನಮ್ಮ ಲಾಡ್ ಸಾಹೇಬ್ ನಮಗಂತೂ ಏನು ತೊಂದರೆ ಮಾಡಿಲ್ಲ, ಎಲ್ಲ ಕೆಲಸ ಮಾಡ್ಯಾನ. ಮ್ಯಾಗಿನ ನೋಡ್ಬೇಕಾದ್ರೆ ಮೋದಿ ಅವು ಮಾಡ್ಕೊತ ಬಂದ. ಚಲೋ ಮೋದಿ ಚಲೋ ಅದೇನಪ್ಪ ಜನರ ಅಭಿರಂಬೆ. ನಾವೊಬ್ಬ ಹಾಕಿನಿ ಅಂದ್ರೆ ಏನು ಬರ್ತಾರೆ ಅವ್ರು? ನಿಮ್ಮ ಅಭಿಪ್ರಾಯ ಅದು ಹೆಂಗೆ ಹೇಳಕ್ಕೆ ಬರತ್ತೀರಿ? ಅಲ್ಲಿ ಹೋದ್ಮೇಲೆ ಮನ್ಯಾನ ಮಾತಾ ಕೇಳೋದಿಲ್ಲ ನಾವು. ಅಲ್ಲಿ ಹೋದ್ಮೇಲೆ ಕೈ ಎಲ್ಲಿ ಇಳಿತೈತು ಗೊತ್ತಿಲ್ಲ. 5 ವರ್ಷ ಗಟ್ಟಲೆ ಯಾವ ಕೊಡ್ತಾನೆ, ನಮ್ಮ ಬಾರಿ ನಾವು ಮಾಡ್ಬೇಕಲ್ಲ, ನಾವು ದುಡ್ಡು ನಾವು ಮಾಡ್ಕೋಬೇಕಲ್ಲ. ನಮ್ಮ ಹೆಂಡ್ರು ಮಕ್ಕಳು ನಾವು ಹಂಚೇಕತ್ತು 5 ವರ್ಷ ಮಟ್ಟ ಏನು ಕೊಡ್ತಾರೆ, ಇಲೆಕ್ಷನ್ ಆಗೋ ಮಟ್ಟ ಕೊಡ್ತಾರೆ. ನಾವು ಬಂದೇ ಇಲ್ರಿ, ನಾವು 2,000 ರೂಪಾಯಿ ತೊಗೊಂಡೇ ಇಲ್ರಿ. ಇಲ್ರಿ ಉಚಿತ ಬಸ್ ರೀ. ಉಚಿತ ಬಸ್ಸಿಗೆ ಇದೆ ನೋಡ್ರಿ, ಭಾಳ ಹೋಗೋದಿಲ್ಲ ರೀ. ನಾವು ಯಾವ ಟೂರ್ ಮಾಡಿಲ್ರಿ, ಯಾವ ದೇವಸ್ಥಾನಕ್ಕೆ ಹೋಗಿಲ್ರಿ. ಉಚಿತ ಬಸ್ ನಮಗೆ ಮೊದಲು ಬೇಡ್ರಿ, ಬೇಡ ಭಾಳ ಜನ ಅನುಕೂಲ ಆಗಿದೆ. ಬ್ಯಾಡ್ರಿ ಸರ. ಏನೈತ್ರಿ ಅದರಿಂದ? ನಮ್ಮಂಥ ವಯಸ್ಸಾದವ್ರು ಹತ್ತಕ್ಕೆ ಆಗೋದಿಲ್ಲ ರೀ. ಅದರಿಂದ ಏನು ಎಷ್ಟು ಅನಾನುಕೂಲ ಆಕೈತೆ ರೀ. ಗಂಡಸರು ದುಗಿಸ್ತಾರೆ, ಹೆಂಗಸರು ದುಗಿಸ್ತಾರೆ. ಅದು ಏನು ಮಾಡೋದ್ರಿ ಅದು ತೊಗೊಂಡು? ಹಾಂ, 2 ಯೂನಿಟ್ ಉಚಿತ ಕೊಡ್ತಾರೆ. ಕರೆಂಟ್ ಬಿಲ್ ಕೊಟ್ಟಾರ ಬಿಡ್ರಿ, ಕರೆಂಟ್ ಬಿಲ್ ಕೊಟ್ಟಾರ. ಅದೇನು ಬೇಡ ಅನ್ನೋದಿಲ್ಲ ರೀ. ಅವ್ರು ಕೊಡಲಿ ಅಥವಾ ಬಿಡಲಿ, ಇವತ್ತಿಲ್ಲ ನಾಳೆ ತುಂಬಿಸ್ಕೊಳ್ಳೋರು ಅವರೇನೆ ತುಂಬಿಸ್ಕೋತಾರೆ, ಹೌದಿಲ್ಲ ರೀ. ಆದ್ರೆ ನಮ್ಗೆ ಉಚಿತ ಬಸ್ ಬ್ಯಾಡ್ರಿ. ಅದೇ ಥರ ಮೋದಿ 10 ವರ್ಷ ಆಡಳಿತ ಮಾಡಿದ್ದಾರೆ. ಅವರು ಆಡಳಿತ ಮಾಡಿದ್ರು. ನಮಗೆ ಮೋದಿಯವ್ರು ಬೇಕು ರೀ, ಮೋದಿ ಬೇಕು ರೀ. ಇನ್ನೊಂದು ಪ್ರಧಾನಿ ಅವ್ರನ್ನ ಅವರ ಆರಿಸ್ತೇವೆ ರೀ ನಾವು. ನಮಗೆ ಜೋಶಿ ಅವರ ಬೇಕು ನೋಡಿ. ಇನ್ನೂ ಅವ್ರನ್ನ ಅಷ್ಟೇ. ಹೌದು. ಮಹಿಳೆಯರಿಗೆ ಏನು ಅನುಕೂಲ ಐತ್ರಿ. ಇದು ಬಸ್ ಒಂದು ಫ್ರೀ ಮಾಡ್ಯಾರ್ರಿ, ಮಳೆ ಒಂದು ಆಗಿಲ್ಲ, ಹಿಂಗಾಗಿ ಮಹಿಳೆಯರು ಅಡ್ಡಾಡ್ತಾರೆ ರೀ, ಹೌದಿಲ್ಲ. ಅದೇ ಬಡವರಿಗೆ ಏನೋ ಮಾಡ್ಬೇಕು ರೀ. ಮಕ್ಕಳು ಸಾಲಿ ಮಕ್ಕಳಿಗೆ ಮಾಡಿದ್ರೆ ಚಲೋ ರೀ. ವಯಸ್ಸಾದವ್ರಿಗೆ ಅರ್ಧ ಟಿಕೆಟ್ ತೊಗೊಳ್ಳಿ, ಇಲ್ಲ ವಯಸ್ಸಾದವ್ರಿಗೆ ಫ್ರೀ ಮಾಡಲಿ. ಈಗ ನಮ್ಮಂಥವ್ರಿಗೆ ಸ್ವಲ್ಪ ಕಾಲು ಕೈ ನೆಟ್ಟಿಗಿದ್ದವ್ರಿಗೆ, ಈಗ ನಾನು ಹ್ಯಾಂಡಿಕ್ಯಾಪ್ ಅದೇನು ರೀ, ನಂದು ಅಂಗವಿಕಲ ಅದೇ, ನಾನು ಇದು ಪೋಲಿಯೋ ಆಗೈತೆ ಕಾಲು. ಅಂಥವ್ರು ನಾವು ಹೆಂಗೆ ರೀ ಹತ್ತೋದು ಹೇಳ್ರಿ? ಹಂಗಾರೆ ನೀವು ತೊಂದರೆ ಆಕತಿಲ್ಲ ರೀ. ಮತ್ತು ಏನು ರೀ ಉಪಯೋಗ ಏನಾತ್ರಿ ಇದು ಮಾಡಿ? ಯಾವ ಪರಿ ಗುದ್ದಾಡೋದ್ರಿ? ಉಪಯೋಗ ಇಲ್ಲ ರೀ. ನಮಗೆ ಮಾತ್ರ ಬ್ಯಾಡ. ನಾವು ಬಂದ್ ಮಾಡಿರಿ ಅಂತೇಳಿ.